ಕೆಲವು ಕಂಪನಿಗಳು ತೆಲಂಗಾಣ ಆಂಧ್ರಕ್ಕೆ ಹೋದ್ವು. ನೋಡಿ ತೆಲಂಗಾಣ ಆಂಧ್ರಕ್ಕೆ ಯಾವ ನೋಡಿ ವಿ ಆರ್ ವೆರಿ ಫಾರ್ ಅಹೆಡ್ ದೆನ್ ಅದರ್ಸ್. ನಾ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾವು ವಾಟ್ ವಿ ಆರ್ ಡೂಯಿಂಗ್ ಐ ಆಮ್ ಟೆಲಿಂಗ್ ಯು. ನಮ್ಮ ರಾಜ್ಯದಲ್ಲಿ ನಾವು ಕಲ್ಯಾಣ ಕರ್ನಾಟಕ 371 ಜೆಯಲ್ಲಿ ಟಿಲ್ ನಾವು ವಿ ಹ್ಯಾವ್ ರಿಕ್ರೂಟೆಡ್ 80,000 ಪೀಪಲ್ ಗೌರ್ಮೆಂಟ್ ಜಾಬ್ಸ್. ನಾವೇನಿಲ್ಲಿ ಸುಮ್ಮನೆ ಹುಡುಗಾಟಿ ಮಾತಾಡ್ತಾ ಇಲ್ಲ ನಿಮಗೆ. ಐ ಆಮ್ ಟಾಕಿಂಗ್ ಅಬೌಟ್ ದ ಫ್ಯಾಕ್ಟ್ಸ್. ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಮಾತ್ರ 80,000 ಮಕ್ಕಳಿಗೆ ಜಾಬ್ ಕೊಟ್ಟಿದ್ದೀವಿ ಈ 10 ವರ್ಷದಲ್ಲಿ. ಆಮೇಲೆ ಈ ವರ್ಷ ಸರ್ಕಾರ ಮೋರ್ ದೆನ್ 40,000 ಅಪಾಯಿಂಟ್ಮೆಂಟ್ ಮಾಡಿದೆ ಈಗಾಗಲೇ. ಈಗ 50,000 ಬಿಟ್ಟು ಹೇಳ್ತಾ ಇದ್ದೀನಿ ನಾನು. ವಿ ಆಲ್ರೆಡಿ done this much. We are telling, at least we are taking a step. You tell how many posts are vacant in central government. ಸರ್ ಉದ್ಯೋಗಾಕಾಂಕ್ಷಿಗಳ ನೇರ ಪ್ರಶ್ನೆ ಏನು ಗೊತ್ತಾ? ಕೇಳಿ, more than 3 lakhs. ಸರ್ ಕಟ್ಟು ಅನಿಸ್ಬೋದು, ಬಟ್ ಎನಿಹೌ ನಾನು ಕೇಳ್ತೀನಿ. ಉದ್ಯೋಗಾಕಾಂಕ್ಷಿಗಳ ನೇರ ಪ್ರಶ್ನೆ ಏನಂತಂದ್ರೆ, ಈ ಕಾಂಗ್ರೆಸ್ ಸರ್ಕಾರ 3 ವರ್ಷ ಆಯ್ತು ಅಧಿಕಾರಕ್ಕೆ ಬಂದು, 3 ಕಾಸಿನ ಪ್ರಯೋಜನ ಇಲ್ಲ ಅಂತ. ಅಯ್ಯೋ ಯಾರು ಹೇಳ್ತೀರಿ ಕೇಳಿ. ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಸಾಧನೆ, ನಾವು ಮಾಡ್ತಕ್ಕಂಥ ಪ್ರಯತ್ನ, ನಾವು ವಿ ಆರ್ ಗೋಯಿಂಗ್ ಇನ್ ದ ರೈಟ್ ಡೈರೆಕ್ಷನ್. You see, now at least we are trying to recruit people. We are trying to skill them, which is the employable skill. We are trying to bring in industries. Karnataka is the most progressive state because ಇಲ್ಲಿ ಒಳ್ಳೆ ಇನ್ಸ್ಟಿಟ್ಯೂಟ್ಸ್ ಇವೆ, ಗುಣಮಟ್ಟದ ಇನ್ಸ್ಟಿಟ್ಯೂಟ್ಸ್ ಇವೆ. ಆಮೇಲೆ ನಮ್ಮ ಮಕ್ಕಳು ಕೂಡ ಭಾಳ ಎಂಟರ್ಪ್ರೈಸಿಂಗ್ ಇದ್ದಾರೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಮ್ಯಾಕ್ಸಿಮಮ್ ಅವರಿಗೆ ಸ್ಕೋಪ್ ಯಾಕಿದೆ ಅಂದ್ರೆ ನೋಡಿ, ವಿ ಆರ್ ಇನ್ ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್, ಹೈಯೆಸ್ಟ್ ನಂಬರ್ ಆಫ್ ಮೆಡಿಕಲ್ ಕಾಲೇಜಸ್ ಇನ್ ಕರ್ನಾಟಕ. whomso studies in medical college will 100% they will get a job or they will get self sustenance. ಒಂದು ಪ್ರಶ್ನೆ ಸರ್, ಈಗ ಸಿಜೆ ಅವರು ಹೇಳ್ತಾರೆ ನಿರುದ್ಯೋಗಿಗಳು ಜಿಗಣೆಗಳಿದ್ದಂತೆ ಅಂತ ಒಂದು ಹೇಳಿಕೆ ಕೊಡ್ತಾರೆ. ಯಾರು? ಸಿಜೆ ಅವರು ಹೇಳ್ತಾರೆ. ಸೊ ಈ ವಿಚಾರವಾಗಿ ಎಲ್ಲೋ ಒಂದು ಕಡೆ ನಿರುದ್ಯೋಗಿಗಳು ಹಾಗಿದ್ರೆ ಜಿಗಣೆಗಳು. ನೋಡಿ, I don't want to comment on others because I am not here to answer for somebody else. But what I feel I'll tell. ನಾನು ಅದ್ರ ಪ್ರಕಾರ you see ಅವರಿಗೆ to protect the interest of the youngsters, they need to also, you see, government is supporting them. They need to come forward. We are ready to give them free of cost skill. We are ready to give them platform. We are ready to give them we are ready to give them free training cost ಹೇಳ್ತಾ ಇದ್ದೀವಿ ನಾವು. ಸ್ಕೀಮ್ಗಳ ಬಗ್ಗೆ ಗೊತ್ತೇ ಇಲ್ಲ ಯುವಕರಿಗೆ. ನೋಡಿ, ನಮ್ಮ ಎಲ್ಲ ಪೋರ್ಟಲ್, ಅದಕ್ಕೆ ನಾವು ಒಂದು ಪೋರ್ಟಲ್ ಬಿಲ್ಡ್ ಮಾಡ್ತಾ ಇದ್ವಿ, ಲಾಂಚಿಂಗ್ ಇನ್ ಎ ಮಂತ್. ಏನಂದರೆ ವಿ ಆರ್ ಬಿಲ್ಡಿಂಗ್ ಎ ಸ್ಕಿಲ್ ಪೋರ್ಟಲ್ ವೇರ್ ಎನಿಬಡಿ ಕ್ಯಾನ್ ಮೈಗ್ರೇಟ್ ಆನ್ ದ್ಯಾಟ್. ಇನ್ ಫ್ಯೂಚರ್ ಆಲ್ ದ ಜಾಬ್ ಸೀಕರ್ಸ್ ಆ್ಯಂಡ್ ಜಾಬ್ ಹೋಲ್ಡರ್ಸ್ ವಿಲ್ ಬಿ ಆನ್ ದ ಪ್ಲ್ಯಾಟ್ಫಾರ್ಮ್ ಆ್ಯಂಡ್ ದೇ ಕ್ಯಾನ್ ಆನ್ಲೈನ್ ಜಾಬ್ ಮೇಳಗಳನ್ನು ಮಾಡ್ತೀವಿ. ಹಾಗಾಗಿ ಅವರಿಗೆ ಅನಾಲಿಸಿಸ್ ಆಫ್ ದ ಕ್ಯಾಂಡಿಡೇಟ್ ಆಗುತ್ತೆ. ಅವ್ರಿಗೆ ಯಾವ ಸ್ಕಿಲ್ ಬೇಕು ಅಂತೇಳಿ ಅವರು ಎಲ್ಲ ರೀತಿಯಿಂದ ಅವ್ರನ್ನ ಅನಲೈಸ್ ಮಾಡಿ ವಾಟ್ ಸ್ಕಿಲ್ ದೇ ವಾಂಟ್, ವಿ ಆರ್ ರೆಡಿ ಟು ಗಿವ್ ದೆಮ್ ಸ್ಕಿಲ್ಲಿಂಗ್ ಆಲ್ಸೋ. ಆಪ್ಷನ್ನು ಕೊಟ್ಟಿದ್ದೀವಿ ನಮ್ಮ ಹತ್ರ. ನೋಡಿ, ಅದಕ್ಕೆ ನಾವು ಇಂಡಸ್ಟ್ರಿ ಪಾರ್ಟ್ನರ್ಶಿಪ್ ಕರೆದು ಅವ್ರಿಗೆ ಹೇಳಿದ್ದೀವಿ ಏನಂತಂದರೆ, ಇಂಡಸ್ಟ್ರಿ ಲಿಂಕೇಜ್, ಎನಿ ಜಾಬ್, ಎನಿ ಮ್ಯಾನ್ ಫೋರ್ಸ್ ಯು ವಾಂಟ್, ನೀವು ನಮ್ಮ ಹತ್ರ ಬಂದರೆ ನಾವು UNGಯಲ್ಲಿ ನೀವು ಪಿಕ್ ಮಾಡಿ ನಾವು ಅವರಿಗೆ ಸ್ಕಿಲ್ ಕೊಟ್ಟು, ಫ್ರೀ ಆಫ್ ಕಾಸ್ಟ್ ಸ್ಕಿಲ್ ಕೊಟ್ಟು ನಿಮಗೆ ಪ್ಲೇಸ್ಮೆಂಟ್ ಅವ್ರಿಗೆ ಕೊಡಬೇಕು. Many people are coming forward. The industry linkage we are called Kalike Jate Kaushalya to give them soft skills, communication skills, and we are establishing language labs. ನೋಡಿ, ಬೇರೆ ಬೇರೆ ಎರಡು ಪ್ರಶ್ನೆಗಳಿಗೆ ಉತ್ತರನೇ ಬರಲಿಲ್ಲ ಸರ್ ನಿಮ್ಮಿಂದ. ನನ್ನ ಪ್ರಶ್ನೆ ಏನಂತಂದ್ರೆ, ಈ ಯುವಕರಿಗೆ ನೀವು ಕೊಡುವಂತ 1,500 ಡಿಪ್ಲೊಮಾ ಹೋಲ್ಡರ್ಸ್ಗೆ, ಉಳಿದವರಿಗೆ 3,000, ಈ 3,000 1,500 ರೂಪಾಯಿ ಅಲ್ಟಿಮೇಟ್ಲಿ ಇದು ಪರಿಹಾರ ಅಲ್ವೇ ಅಲ್ಲ ಸರ್? ನೀವು ನಿರುದ್ಯೋಗ ಭತ್ಯೆಯನ್ನ ಕೊಟ್ಟು ನಿರುದ್ಯೋಗಿಗಳಾಗಿಯೇ ಮುಂದುವರಿಯುವಂತೆ ಮಾಡ್ತಾ ಇದ್ದೀರಿ. ಉದ್ಯೋಗ ಸೃಷ್ಟಿ ಮಾಡಿ, ಉದ್ಯೋಗಿಗಳ ಪ್ರಶ್ನೆ, ನಿರುದ್ಯೋಗಿಗಳ ಪ್ರಶ್ನೆ ಸರ್. ನಮಗೆ 1,500 3,000 ರೂಪಾಯಿ ಬೇಡ, ನಮ್ಗೆ ಉದ್ಯೋಗ ಕೊಟ್ಬಿಡಿ ಅಂತ. ಉದ್ಯೋಗ ಅಂದ್ರೆ ನೋಡಿ, ಉದ್ಯೋಗ ಕೊಡ್ತಕ್ಕಂಥದ್ದು ನಮ್ಮ ನನ್ನ ಪ್ರಶ್ನೆ ಕಂಪ್ಲೀಟ್ ಆಗಲಿಲ್ಲ ಸರ್ಕಾರದಲ್ಲಿ. ಉದ್ಯೋಗ ಅದೇ, ಈಗ ಉದ್ಯೋಗ ಸೃಷ್ಟಿಗೆ ಏನ್ ಮಾಡ್ತಾ ಇದ್ದೀರಿ ಅನ್ನೋದು ಒಂದು ಕಡೆ ಆದ್ರೆ, ಈಗ ಪ್ರತಿ ಜಿಲ್ಲಾ ಅಧಿಕಾರಿಗಳ ಕಚೇರಿಗಳ ಮುಂದ್ಗಡೆ ರಸ್ತೆ ಗಲ್ಲಿಗಳಲ್ಲಿ ಯುವಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸೊ ಅಂತ ನಿರುದ್ಯೋಗಿ ಯುವಕರು ನೋಡಿ, ಇದು ನಿಮ್ಮನ್ನ ಕ್ಷಮಿಸ್ತಾರ? ನೋಡಿ, ನಮ್ಮ ಸರ್ಕಾರ ಎಷ್ಟು ರೆಸ್ಪಾನ್ಸಿವ್ ಇದೆ, ಯಾವ ಸರ್ಕಾರ ಇರಕ್ಕೆ ಸಾಧ್ಯ ಇಲ್ಲ. ನಾನು ಅಂತೂ ಯಾವ ಜಿಲ್ಲೆಯಲ್ಲಿ ಪ್ರತಿಭಟನೆ ನೋಡಿಲ್ಲ. ನೀವು ಎಲ್ಲಿ ಧಾರವಾಡದಲ್ಲಿ ಮಾಡ್ತಾ ಇದ್ದಾರೆ, ವಿಜಯಪುರದಲ್ಲಿ ಮಾಡಿದ್ರು, ಬಾಗಲಕೋಟೆಯಲ್ಲಿ ಮಾಡಿದ್ರು, ಕಲಬುರಗಿಯಲ್ಲಿಯೂ ಕೂಡ ಮಾಡಿದ್ರು. ಸಚಿವರ ಗಮನಕ್ಕೆ ಬಂದಿಲ್ಲ ಅನ್ನೋದು ನೋಡಿ. ನಾನು ಹೇಳ್ತಾ ಇದ್ದೀನಲ್ಲ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಾವು 80,000 ಪೋಸ್ಟ್ ಫಿಲ್ ಮಾಡಿದ್ದೀವಿ 371 ಜೆ ಬಂದ ಮೇಲೆ. ಆಮೇಲೆ ಈ ವರ್ಷ ನಮ್ಮ ಕಮಿಟ್ಮೆಂಟ್ ಇದೆ, ನಾವು ಇರೋ ಎಲ್ಲ ಹುದ್ದೆಗಳನ್ನ ಭರ್ತಿ ಮಾಡ್ತೀವಿ ಅಂತ. ಅದಕ್ಕೆ ಯಾವ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ಅವಶ್ಯಕತೆ ಇಲ್ಲ, ಏನು ಇಲ್ಲ, ಎಲ್ಲ ಕಾಲ್ ಫಾರ್ ಮಾಡಬೇಕು. ಸರ್ಕಾರದಲ್ಲಿ ಏನು ನಡೀತಾ ಇದೆ ಉದ್ಯೋಗ ಭರ್ತಿ ಮಾಡೋದಕ್ಕೆ? ಈಗಾಗಲೇ ಈಗ ನೋಡಿ, ಈಗ ಸ್ವಲ್ಪ ಅಲ್ಲಿ ಕೆಲವೊಂದು ಇದು ಇತ್ತು,
ಪ್ರಾಬ್ಲಮ್ಸ್ ಇತ್ತು ಎಲ್ಲ ಸಾರ್ಟ್ ಔಟ್ ಆಗಿದೆ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಡೈರೆಕ್ಷನ್ ಕೊಟ್ಟಿದ್ದಾರೆ. ಈಗ ಎಲ್ಲ ಪೋಸ್ಟ್ ಈಗೆಲ್ಲ ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಆಗಿದೆ. ಇರೋರಿಗೆ ಸಂಬಳ ಕೊಡೋದಕ್ಕೆ ಆಗ್ತಾ ಇಲ್ಲ, ಇನ್ನು ಹೊಸ ರಿಕ್ರೂಟ್ಮೆಂಟ್ ಮಾಡಿದ್ರೆ ಈಗ ನಾನು ಅವ್ರಿಗೆ ಹೀಗೆ ಎಲ್ಲಿಂದ ಹೇಳಿದ್ರೆ ಸಂಬಳ ಈಗ ಕೊಡೋದು ಅನ್ನೋ ನಮ್ಮ ಪ್ರಶ್ನೆ ಇದೆ. ಸರ್ಕಾರ ನೋಡಿ, ಅವರ್ಸ್ ಇಸ್ ಒನ್ ಆಫ್ ದ ಬೆಸ್ಟ್ ಫೈನಾನ್ಷಿಯಲಿ ಮ್ಯಾನೇಜ್ ಸ್ಟೇಟ್ ಇನ್ ದ ಕಂಟ್ರಿ. ಸಾರಿಗೆ ನೌಕರರು 20ನೇ ತಾರೀಕಿಂದ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಸರ್. ಕೇಳ್ಬೋದು ಜಾಸ್ತಿ ದುಡ್ಡು ಕೊಡಿ ಅಂತ ಕೇಳ್ತಾ ಇದ್ದಾರೆ. ಆದ್ರೆ ಕೆಲವು ಕಂಪನಿಗಳು ತೆಲಂಗಾಣ ಆಂಧ್ರಕ್ಕೆ ಹೋದ್ವು. ನೋಡಿ, ತೆಲಂಗಾಣ ಅಂದ್ರೆ ಯಾವ CJA ನೋಡಿ, ಹೇಳ್ತಾರೆ. ವಿ ಆರ್ ವೆರಿ ಫಾರ್ ಅಹೆಡ್ ದೆನ್ ಅದರ್ಸ್. ನಾ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ವಾಟ್ ವಿ ಆರ್ ಡೂಯಿಂಗ್ ಐ ಆಮ್ ಟೆಲಿಂಗ್ ಯು, ನಮ್ಮ ರಾಜ್ಯದಲ್ಲಿ ನಾವು ಕಲ್ಯಾಣ ಕರ್ನಾಟಕ 371 ಜೆಯಲ್ಲಿ ಟಿಲ್ ನಾವು ವಿ ಹ್ಯಾವ್ ರಿಕ್ರೂಟೆಡ್ 80,000 ಪೀಪಲ್ ಗೌರ್ಮೆಂಟ್ ಜಾಬ್ಸ್. ನಾವೇನಿಲ್ಲಿ ಸುಮ್ಮನೆ ಹುಡುಗಾಟಿ ಮಾತಾಡ್ತಾ ಇಲ್ಲ ನಿಮಗೆ, ಐ ಆಮ್ ಟಾಕಿಂಗ್ ಅಬೌಟ್ ದ ಫ್ಯಾಕ್ಟ್ಸ್. ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಮಾತ್ರ 80,000 ಮಕ್ಕಳಿಗೆ ಜಾಬ್ ಕೊಟ್ಟಿದ್ದೀವಿ ಈ 10 ವರ್ಷದಲ್ಲಿ. ಆಮೇಲೆ ಈ ವರ್ಷ ಸರ್ಕಾರ ಮೋರ್ ದೆನ್ 40,000 ಅಪಾಯಿಂಟ್ಮೆಂಟ್ ಮಾಡಿದೆ. ಈಗಾಗಲೇ ಈಗ 50,000 ಬಿಟ್ಟು ಹೇಳ್ತಾ ಇದ್ದೀನಿ ನಾನು. ವಿ ಆಲ್ರೆಡಿ done this much. We are telling, at least we are taking a step. You tell how many posts are vacant in central government. ಸರ್, ಉದ್ಯೋಗಾಕಾಂಕ್ಷಿಗಳ ನೇರ ಪ್ರಶ್ನೆ ಏನು ಗೊತ್ತಾ? ಕೇಳಿ, more than 3 lakhs. ಸರ್, ಕಟು ಅನಿಸ್ಬೋದು, ಬಟ್ ಎನಿಹೌ ನಾನು ಕೇಳ್ತೀನಿ. ಉದ್ಯೋಗಾಕಾಂಕ್ಷಿಗಳ ನೇರ ಪ್ರಶ್ನೆ ಏನಂತಂದ್ರೆ, ಈ ಕಾಂಗ್ರೆಸ್ ಸರ್ಕಾರ 3 ವರ್ಷ ಆಯ್ತು ಅಧಿಕಾರಕ್ಕೆ ಬಂದು, 3 ಕಾಸಿನ ಪ್ರಯೋಜನ ಇಲ್ಲ ಅಂತ. ಅಯ್ಯೋ, ಯಾರು ಹೇಳ್ತೀರಿ ಕೇಳಿ. ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಸಾಧನೆ, ನಾವು ಮಾಡ್ತಕ್ಕಂಥ ಪ್ರಯತ್ನ, ನಾವು ವಿ ಆರ್ ಗೋಯಿಂಗ್ ಇನ್ ದ ರೈಟ್ ಡೈರೆಕ್ಷನ್. You see, now at least we are trying to recruit people. We are trying to skill them, which is the employable skill. We are trying to bring in industries. Karnataka is the most progressive state because ಇಲ್ಲಿ ಒಳ್ಳೆ ಇನ್ಸ್ಟಿಟ್ಯೂಟ್ಸ್ ಇವೆ, ಗುಣಮಟ್ಟದ ಇನ್ಸ್ಟಿಟ್ಯೂಟ್ಸ್ ಇವೆ. ಆಮೇಲೆ ನಮ್ಮ ಮಕ್ಕಳು ಕೂಡ ಭಾಳ ಎಂಟರ್ಪ್ರೈಸಿಂಗ್ ಇದ್ದಾರೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಮ್ಯಾಕ್ಸಿಮಮ್ ಅವರಿಗೆ ಸ್ಕೋಪ್ ಯಾಕಿದೆ ಅಂದ್ರೆ ನೋಡಿ, ವಿ ಆರ್ ಇನ್ ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್, ಹೈಯೆಸ್ಟ್ ನಂಬರ್ ಆಫ್ ಮೆಡಿಕಲ್ ಕಾಲೇಜಸ್ ಇನ್ ಕರ್ನಾಟಕ. ಹುಮ್ಸ್ ಸ್ಟಡೀಸ್ ಇನ್ ಮೆಡಿಕಲ್ ಕಾಲೇಜ್ ವಿಲ್ 100% ದೇ ವಿಲ್ ಗೆಟ್ ಎ ಜಾಬ್ ಆರ್ ದೇ ವಿಲ್ ಗೆಟ್ ಸೆಲ್ಫ್ ಸಸ್ಟೈನೆನ್ಸ್. ಒಂದು ಪ್ರಶ್ನೆ ಸರ್, ಈಗ CJA ಅವರು ಹೇಳ್ತಾರೆ ನಿರುದ್ಯೋಗಿಗಳು ಜಿಗಣೆಗಳಿದ್ದಂತೆ ಅಂತ ಒಂದು ಹೇಳಿಕೆ ಕೊಡ್ತಾರೆ. ಯಾರು? CJA ಅವರು ಹೇಳ್ತಾರೆ. ಸೊ ಈ ವಿಚಾರವಾಗಿ ಎಲ್ಲೋ ಒಂದು ಕಡೆ ನಿರುದ್ಯೋಗಿಗಳು ಹಾಗಿದ್ರೆ ಜಿಗಣೆಗಳು. ನೋಡಿ, I don't want to comment on others because I am not here to answer for somebody else. But what I feel, I'll tell. ನಾನು ಅದು ಪ್ರಕಾರ you see, ಅವರಿಗೆ to protect the interest of the youngsters, they need to also, you see, government is supporting them. They need to come forward. We are ready to give them free of cost skill. We are ready to give them platform. We are ready to give them free training cost. ಹೇಳ್ತಾ ಇದ್ದೀವಿ ನಾವು. ಸ್ಕೀಮ್ಗಳ ಬಗ್ಗೆ ಗೊತ್ತೇ ಇಲ್ಲ ಯುವಕರಿಗೆ. ನೋಡಿ, ನಮ್ಮ ಎಲ್ಲ ಪೋರ್ಟಲ್, ಅದಕ್ಕೆ ನಾವು ಒಂದು ಪೋರ್ಟಲ್ ಬಿಲ್ಡ್ ಮಾಡ್ತಾ ಇದ್ವಿ, ಲಾಂಚಿಂಗ್ ಇನ್ ಎ ಮಂತ್. ಏನಂದರೆ ವಿ ಆರ್ ಬಿಲ್ಡಿಂಗ್ ಎ ಸ್ಕಿಲ್ ಪೋರ್ಟಲ್ where anybody can migrate on that. In future, all the job seekers and job holders will be on the platform and they can online job ಮೇಳಗಳನ್ನು ಮಾಡ್ತೀವಿ. ಹಾಗಾಗಿ ಅವರಿಗೆ ಅನಾಲಿಸಿಸ್ ಆಫ್ ದ ಕ್ಯಾಂಡಿಡೇಟ್ ಆಗುತ್ತೆ. ಅವ್ರಿಗೆ ಯಾವ ಸ್ಕಿಲ್ ಬೇಕು ಅಂತೇಳಿ ಅವರು ಎಲ್ಲ ರೀತಿಯಿಂದ ಅವ್ರನ್ನ ಅನಲೈಸ್ ಮಾಡಿ ವಾಟ್ ಸ್ಕಿಲ್ ದೇ ವಾಂಟ್, ವಿ ಆರ್ ರೆಡಿ ಟು ಗಿವ್ ದೆಮ್ ಸ್ಕಿಲ್ಲಿಂಗ್ ಆಲ್ಸೋ ಆಪ್ಷನ್ನು ಕೊಟ್ಟಿದ್ದೀವಿ ನಮ್ಮ ಹತ್ರ. ನೋಡಿ, ಅದಕ್ಕೆ ನಾವು ಇಂಡಸ್ಟ್ರಿ ಪಾರ್ಟ್ನರ್ಶಿಪ್ ಕರೆದು ಅವ್ರಿಗೆ ಹೇಳಿದ್ದೀವಿ ಏನಂತಂದರೆ, ಇಂಡಸ್ಟ್ರಿ ಲಿಂಕೇಜ್, ಎನಿ ಜಾಬ್, ಎನಿ ಮ್ಯಾನ್ ಫೋರ್ಸ್ ಯು ವಾಂಟ್, ನೀವು ನಮ್ಮ ಹತ್ರ ಬಂದರೆ ನಾವು UNGಯಲ್ಲಿ ನೀವು ಪಿಕ್ ಮಾಡಿ ನಾವು ಅವರಿಗೆ ಸ್ಕಿಲ್ ಕೊಟ್ಟು, ಫ್ರೀ ಆಫ್ ಕಾಸ್ಟ್ ಸ್ಕಿಲ್ ಕೊಟ್ಟು ನಿಮಗೆ ಪ್ಲೇಸ್ಮೆಂಟ್ ಅವ್ರಿಗೆ ಕೊಡಬೇಕು. ಮೆನಿ ಪೀಪಲ್ ಆರ್ ಕಮಿಂಗ್ ಫಾರ್ವರ್ಡ್. ಇಂಡಸ್ಟ್ರಿ ಲಿಂಕೇಜ್ ವಿ ಆರ್ ಕಾಲ್ಡ್ ಕಲಿಕೆ ಜೊತೆ ಕೌಶಲ್ಯ, ಟು ಗಿವ್ ದೆಮ್ ಸಾಫ್ಟ್ ಸ್ಕಿಲ್ಸ್, ಕಮ್ಯುನಿಕೇಷನ್ ಸ್ಕಿಲ್ಸ್, ಆ್ಯಂಡ್ ವಿ ಆರ್ ಎಸ್ಟಾಬ್ಲಿಷಿಂಗ್ ಲ್ಯಾಂಗ್ವೇಜ್ ಲ್ಯಾಬ್ಸ್. ಈಗ ನೋಡಿ, ಬೇರೆ ಬೇರೆ ಎರಡು ಪ್ರಶ್ನೆಗಳಿಗೆ ಉತ್ತರನೇ ಬರಲಿಲ್ಲ ಸರ್ ನಿಮ್ಮಿಂದ. ನನ್ನ ಪ್ರಶ್ನೆ ಏನಂತಂದ್ರೆ, ಈ ಯುವಕರಿಗೆ ನೀವು ಕೊಡುವಂಥ 1,500 ಡಿಪ್ಲೊಮಾ ಹೋಲ್ಡರ್ಸ್ಗೆ, ಉಳಿದವ್ರಿಗೆ 3,000, ಈ 3,000 1,500 ರೂಪಾಯಿ ಅಲ್ಟಿಮೇಟ್ಲಿ ಇದು ಪರಿಹಾರ ಅಲ್ವೇ ಅಲ್ಲ ಸರ್? ನೀವು ನಿರುದ್ಯೋಗ ಭತ್ಯೆಯನ್ನ ಕೊಟ್ಟು ನಿರುದ್ಯೋಗಿಗಳನ್ನ ನಿರುದ್ಯೋಗಿಗಳಾಗಿಯೇ ಮುಂದುವರಿಯುವಂತೆ ಮಾಡ್ತಾ ಇದ್ದೀರಿ. ಉದ್ಯೋಗ ಸೃಷ್ಟಿ ಮಾಡಿ, ಉದ್ಯೋಗಿಗಳ ಪ್ರಶ್ನೆ, ನಿರುದ್ಯೋಗಿಗಳ ಪ್ರಶ್ನೆ ಸರ್. ನಮಗೆ 1,500 3,000 ರೂಪಾಯಿ ಬೇಡ, ನಮಗೆ ಉದ್ಯೋಗ ಕೊಟ್ಬಿಡಿ ಅಂತ. ಉದ್ಯೋಗ ಅಂದ್ರೆ ನೋಡಿ, ಉದ್ಯೋಗ ಕೊಡ್ತಕ್ಕಂಥದ್ದು ನಮ್ಮ ನನ್ನ ಪ್ರಶ್ನೆ ಕಂಪ್ಲೀಟ್ ಆಗಲಿಲ್ಲ ಸರ್ಕಾರದಲ್ಲಿ. ಉದ್ಯೋಗ ಅದೇ, ಈಗ ಉದ್ಯೋಗ ಸೃಷ್ಟಿಗೆ ಏನ್ ಮಾಡ್ತಾ ಇದ್ದೀರಿ ಅನ್ನೋದು ಒಂದು ಕಡೆ ಆದ್ರೆ, ಈಗ ಪ್ರತಿ ಜಿಲ್ಲಾ ಅಧಿಕಾರಿಗಳ ಕಚೇರಿಗಳ ಮುಂದ್ಗಡೆ ರಸ್ತೆ ಗಲ್ಲಿಗಳಲ್ಲಿ ಯುವಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸೊ ಅಂತ ನಿರುದ್ಯೋಗಿ ಯುವಕರು ನೋಡಿ, ಇದು ನಿಮ್ಮನ್ನ ಕ್ಷಮಿಸ್ತಾರ? ನೋಡಿ, ನಮ್ಮ ಸರ್ಕಾರ ಎಷ್ಟು ರೆಸ್ಪಾನ್ಸಿವ್ ಇದೆ, ಯಾವ ಸರ್ಕಾರ ಇರಕ್ಕೆ ಸಾಧ್ಯ ಇಲ್ಲ. ನಾನು ಅಂತೂ ಯಾವ ಜಿಲ್ಲೆಯಲ್ಲಿ ಪ್ರತಿಭಟನೆ ನೋಡಿಲ್ಲ. ನೀವು ಎಲ್ಲಿ ಧಾರವಾಡದಲ್ಲಿ ಮಾಡ್ತಾ ಇದ್ದಾರೆ, ವಿಜಯಪುರದಲ್ಲಿ ಮಾಡಿದ್ರು, ಬಾಗಲಕೋಟೆಯಲ್ಲಿ ಮಾಡಿದ್ರು, ಕಲಬುರಗಿಯಲ್ಲಿಯೂ ಕೂಡ ಮಾಡಿದ್ರು. ಸಚಿವರ ಗಮನಕ್ಕೆ ಬಂದಿಲ್ಲ ಅನ್ನೋದು ನೋಡಿ. ನಾನು ಹೇಳ್ತಾ ಇದ್ದೀನಲ್ಲ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಾವು 80,000 ಪೋಸ್ಟ್ ಫಿಲ್ ಮಾಡಿದ್ದೀವಿ 371 ಬಂದ ಮೇಲೆ. ಆಮೇಲೆ ಈ ವರ್ಷ ನಮ್ಮ ಕಮಿಟ್ಮೆಂಟ್ ಇದೆ,
ನಾವು ಇರೋ ಎಲ್ಲ ಭರ್ತಿಗಳನ್ನ ಎಲ್ಲ ಹುದ್ದೆಗಳನ್ನ ಭರ್ತಿ ಮಾಡ್ತೀವಿ ಅಂತ. ಅದಕ್ಕೆ ಯಾವ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ಅವಶ್ಯಕತೆ ಇಲ್ಲ, ಏನು ಇಲ್ಲ, ಎಲ್ಲ ಕಾಲ್ ಫಾರ್ ಸರಿ, ಮಾಡಬೇಕು. ಸರ್ಕಾರದಲ್ಲಿ ಏನ್ ನಡೀತಾ ಇದೆ ಉದ್ಯೋಗ ಭರ್ತಿ ಮಾಡೋದಕ್ಕೆ? ಈಗಾಗಲೇ ಈಗ ನೋಡಿ, ಈಗ ಸ್ವಲ್ಪ ಅಲ್ಲಿ ಕೆಲವೊಂದು ಇದು ಇತ್ತು, ಪ್ರಾಬ್ಲಮ್ಸ್ ಇತ್ತು, ಎಲ್ಲ ಸಾರ್ಟ್ ಔಟ್ ಆಗಿದೆ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಡೈರೆಕ್ಷನ್ ಕೊಟ್ಟಿದ್ದಾರೆ. ಈಗ ಎಲ್ಲ ಪೋಸ್ಟ್ ಈಗೆಲ್ಲ ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಆಗಿದೆ. ಇರೋರಿಗೆ ಸಂಬಳ ಕೊಡೋದಕ್ಕೆ ಆಗ್ತಾ ಇಲ್ಲ, ಇನ್ನು ಹೊಸ ರಿಕ್ರೂಟ್ಮೆಂಟ್ ಮಾಡಿದ್ರೆ ಈಗ ನಾನು ಅವ್ರಿಗೆ ಹೀಗೆ ಎಲ್ಲಿಂದ ಹೇಳಿದ್ರೆ ಸಂಬಳ ಈಗ ಕೊಡೋದು ಹೇಳ್ತೀನಿ ಅನ್ನೋ ನೋಡಿ. ನಮ್ಮ ಪ್ರಶ್ನೆ ಇದೆ. ಸರ್ಕಾರ ನೋಡಿ, ಅವರ್ಸ್ ಇಸ್ ಒನ್ ಆಫ್ ದ ಬೆಸ್ಟ್ ಫೈನಾನ್ಷಿಯಲಿ ಮ್ಯಾನೇಜ್ ಸ್ಟೇಟ್ ಇನ್ ದ ಕಂಟ್ರಿ. ಸಾರಿಗೆ ನೌಕರರು 20ನೇ ತಾರೀಕಿಂದ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಸರ್. ಕೇಳ್ಬೋದು, ಜಾಸ್ತಿ ದುಡ್ಡು ಕೊಡಿ ಅಂತ ಕೇಳ್ತಾ ಇದ್ದಾರೆ. ಆದ್ರೆ